ವಿಕಲಚೇತನರು, ಹಿರಿಯ ನಾಗರಿಕರು ಹಾಗೂ ವಿಧವೆಯರ ಸಾಮಾಜಿಕ ಭದ್ರತಾ ಮಾಸಾಶನವನ್ನು ತಕ್ಷಣ ಬಿಡುಗಡೆಗೊಳಿಸುವುದು, ವಾರ್ಷಿಕ 32,000 ಆದಾಯ ಮಿತಿಯನ್ನು ರದ್ದುಪಡಿಸುವುದು, ಮಾಸಾಶನದ ಮೊತ್ತವನ್ನು ಹೆಚ್ಚಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಸಂಕಲ್ಪ ವಿಕಲಚೇತನರ ಒಕ್ಕೂಟ ರಾಯಚೂರು ಜಿಲ್ಲೆ ವತಿಯಿಂದ ಮಾನ್ವಿ ತಹಶೀಲ್ದಾರ್ ಭೀಮರಾವ್ ಬಿ ರಾಮಸಮುದ್ರ ಅವರ ಮೂಲಕ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷರಾದ ಶಿವಕುಮಾರ್ ಚಲ್ಮಲ್ ಅವರು, ಸಾಮಾಜಿಕ ಭದ್ರತಾ ಮಾಸಾಶನವು ಸರ್ಕಾರದ ದಾನವಲ್ಲ, ಬದಲಾಗಿ ಸಂವಿಧಾನ ನೀಡಿರುವ ಘನತೆಯಿಂದ ಬದುಕುವ ಹಕ್ಕಿನ ಭಾಗವಾಗಿದೆ. ವಾರ್ಷಿಕ 32,000 ಆದಾಯದ ಮಿತಿಯಿಂದ ಸಾವಿರಾರು ವಿಕಲಚೇತನರು, ಹಿರಿಯ ನಾಗರಿಕರು ಹಾಗೂ ವಿಧವೆಯರ ಮಾಸಾಶನ ಸ್ಥಗಿತಗೊಂಡಿದ್ದು ಅವರ ಬದುಕು ಸಂಕಷ್ಟಕ್ಕೆ ಸಿಲುಕಿದೆ. ಇಂದಿನ ಬೆಲೆ ಏರಿಕೆಯ ಪರಿಸ್ಥಿತಿಯಲ್ಲಿ ಈ ಆದಾಯ ಮಿತಿ ಅವೈಜ್ಞಾನಿಕವಾಗಿದ್ದು ಸರ್ಕಾರ ಕೂಡಲೇ ಅದನ್ನು ರದ್ದುಪಡಿಸಬೇಕು ಅಥವಾ ಮರುಪರಿಶೀಲನೆ ನಡೆಸಬೇಕು. ಬಾಕಿ ಉಳಿದಿರುವ ಎಲ್ಲಾ ಮಾಸಾಶನವನ್ನ ಒಂದೇ ಕಂತಿನಲ್ಲಿ ಬಿಡುಗಡೆ ಮಾಡಿ ಮಾಸಾಶನದ ಮೊತ್ತವನ್ನು ಜೀವನ ವೆಚ್ಚಕ್ಕೆ ಅನುಗುಣವಾಗಿ ಹೆಚ್ಚಿಸಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷೆ ಸಾವಿತ್ರಮ್ಮ, ಮೌನೇಶ್, ಅನಿಲ್ ಕುಮಾರ್, ಬಿ ಸುರೇಶ್, ಮಹದೇವಪ್ಪ ಹೋಗರ್, ಮಂಜುನಾಥ, ಚಂದ್ರಶೇಖರ, ಅಯ್ಯೂಬ್, ಬಸವರಾಜ್ ಆರೋಲಿ, ಚನ್ನಪ್ಪ ಸೇರಿದಂತೆ ಇನ್ನಿತರರು ಜೊತೆಗಿದ್ದರು. ಈರಪ್ಪ ದದ್ದಲ್, ಮಾನ್ವಿ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಹಿರಿಯ ನಾಗರಿಕರು, ವಿಧವೆಯರು ಹಾಗೂ ಸಾಮಾಜಿಕ ಭದ್ರತಾ ಯೋಜನೆಗಳ ಫಲಾನುಭವಿಗಳ ಪರವಾಗಿ ಈ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ. ಸಾಮಾಜಿಕ ಭದ್ರತೆ ಎನ್ನುವುದು ಸರ್ಕಾರದ ಕರುಣೆ ಅಥವಾ ದಾನವಲ್ಲ. ಅದು ಸಂವಿಧಾನವು ಪ್ರತಿಯೊಬ್ಬ ನಾಗರಿಕರಿಗೆ ನೀಡಿರುವ ಘನತೆಯಿಂದ ಬದುಕುವ ಹಕ್ಕಿನ ಒಂದು ಭಾಗವಾಗಿದೆ. ದುರ್ಬಲರು, ನಿರ್ಗತಿಕರು ಹಾಗೂ ಸಮಾಜದ ಅಂಚಿನಲ್ಲಿರುವ ಬದುಕನ್ನು ರಕ್ಷಿಸುವುದು ಯಾವುದೇ ಕಲ್ಯಾಣ ರಾಜ್ಯದ ಮೂಲಭೂತ ಕರ್ತವ್ಯವಾಗಿದೆ. ಆದರೆ ಪ್ರಸ್ತುತ ರಾಜ್ಯ ಸರ್ಕಾರ ಜಾರಿಗೊಳಿಸಿರುವ ವಾರ್ಷಿಕ 32,000 ಆದಾಯ ಮಿತಿಯಿಂದ ಸಾವಿರಾರು ಅರ್ಹ ವಿಕಲಚೇತನರು, ಹಿರಿಯ ನಾಗರಿಕರು ಹಾಗೂ ವಿಧವೆಯರು ತಮ್ಮ ಬದುಕನ್ನು ಸಂಕಷ್ಟಕ್ಕೆ ತಳ್ಳಿದಂತಾಗಿದೆ. ಈ ಆದಾಯ ಮಿತಿ ಕಾರಣದಿಂದ ಅನೇಕ ಫಲಾನುಭವಿಗಳ ಮಾಸಾಶನ ಕಳೆದ ಹಲವು ತಿಂಗಳಿಂದ ಸ್ಥಗಿತಗೊಂಡಿದ್ದು ಅವರ ಜೀವನ ನಿರ್ವಹಣೆ ಏಕೈಕ ಆಧಾರವೇ ಕುಸಿದಂತಾಗಿದೆ. ಒಬ್ಬ ವಿಕಲಚೇತನನಿಗೆ ಉದ್ಯೋಗ ಮಾಡುವ ಎಲ್ಲ ಸಂದರ್ಭಗಳಲ್ಲೂ ಸಾಧ್ಯವಿರುವುದಿಲ್ಲ. ಹಿರಿಯ ನಾಗರಿಕರು ವಯೋಸಹಜ ಸಮಸ್ಯೆಗಳಿಂದ ದುಡಿಯಲು ಅಸಮರ್ಥರಾಗಿರುತ್ತಾರೆ. ಪತಿಯನ್ನು ಕಳೆದುಕೊಂಡ ಅನೇಕ ಮಹಿಳೆಯರು ಮಾಸಾಶನವೇ ಬದುಕಿಗೆ ಆಶಾಕಿರಣವಾಗಿದೆ. ಇಂತಹ ಬದುಕನ್ನು ಕೇವಲ 32,000 ವಾರ್ಷಿಕ ಆದಾಯದ ಮಾನದಂಡಗಳೆಯುವುದು ನ್ಯಾಯಸಮ್ಮತವಲ್ಲ ಹಾಗೂ ಮಾನವೀಯತೆಯೂ ಅಲ್ಲ. ಇಂದಿನ ಬೆಲೆ ಏರಿಕೆ ತಿಂಗಳಿಗೆ ಸರಾಸರಿ 32,600 ಆದಾಯ ಹೊಂದಿರುವ ವ್ಯಕ್ತಿಯನ್ನು ಆರ್ಥಿಕವಾಗಿ ಸ್ವಾವಲಂಬಿ ಎಂದು ಪರಿಗಣಿಸುವುದು ವಾಸ್ತವಕ್ಕೆ ದೂರವಾಗಿದೆ. ಆಹಾರ, ಔಷಧಿ, ಚಿಕಿತ್ಸೆ, ಬಾಡಿಗೆ, ವಿದ್ಯುತ್, ಸಂಚಾರ ಸೇರಿದಂತೆ ಅನೇಕ ಮೂಲ ಅಗತ್ಯಗಳು ಪೂರೈಸುತ್ತಿರುವಾಗ ಈ ಆದಾಯ ಮಿತಿಯನ್ನು ಬಡವರನ್ನು ಯೋಜನೆಯಿಂದ ಹೊರಗಿಡುವ ಸಾಧನವಾಗಬಹುದು. ಭಾರತದ ಸಂವಿಧಾನ ಅನುಚ್ಛೇದ 14 ಎಲ್ಲ ನಾಗರಿಕರಿಗೆ ಸಮಾನತೆಯ ಹಕ್ಕನ್ನು ನೀಡುತ್ತದೆ. ಅನುಚ್ಛೇದ 21 ಘನತೆಯಿಂದ ಬದುಕುವ ಹಕ್ಕನ್ನು ಖಾತರಿಪಡಿಸುತ್ತದೆ. ಅನುಚ್ಛೇದ 41 ನಿರುದ್ಯೋಗ, ವೃದ್ಧಾಪ್ಯ, ಅನಾರೋಗ್ಯ ಮತ್ತು ಅಂಗವೈಕಲ್ಯ ಸಂದರ್ಭದಲ್ಲಿ ಸಾರ್ವಜನಿಕ ನೆರವು ಒದಗಿಸಲು ರಾಜ್ಯದ ಪ್ರಯತ್ನಿಸಬೇಕು ಎಂದು ನಿರ್ದೇಶಿಸುತ್ತದೆ. ಆದ್ದರಿಂದ ಸಾಮಾಜಿಕ ಭದ್ರತಾ ಯೋಜನೆಗಳು ಕೇವಲ ಆಡಳಿತಾತ್ಮಕ ಕಾರ್ಯಕ್ರಮಗಳಲ್ಲ, ಅವು ಸಂವಿಧಾನದ ಆಶಯಗಳನ್ನು ಸಾಕಾರಗೊಳಿಸುವ ಕಲ್ಯಾಣ ಕ್ರಮಗಳಾಗಿವೆ. ಅದರ ಜೊತೆಗೆ ಅಂಗವೈಕಲ್ಯ ಹೊಂದಿರುವ ವ್ಯಕ್ತಿಗಳ ಕಾಯ್ದೆ 2016, ಡಿಸಬಿಲಿಟಿ ಆ್ಯಕ್ಟ್ 2016 ಅಂಗವಿಕಲರ ಹಕ್ಕುಗಳ ರಕ್ಷಿಸುವುದು ಹಾಗೂ ಸಾಮಾಜಿಕ ಭದ್ರತೆ ಮತ್ತು ಸಮಾನ ಅವಕಾಶಗಳನ್ನು ಖಚಿತಪಡಿಸುವುದು ಜವಾಬ್ದಾರಿಯನ್ನು ಸರ್ಕಾರ ಮೇಲೆ ಹೊರಿಸಿದೆ. ಆದ್ದರಿಂದ ಅಂಗವಿಕಲರನ್ನು ಸಾಮಾಜಿಕ ಭದ್ರತಾ ಯೋಜನೆಗಳಿಂದ ವಂಚಿಸುವುದು ಯಾವುದೇ ಕ್ರಮವು ಈ ಕಾಯ್ದೆ ಉದ್ದೇಶಕ್ಕೆ ವಿರುದ್ಧವಾಗಿದೆ. ಸರ್ಕಾರದ ಉದ್ದೇಶ ನಿಜವಾದ ಫಲಾನುಭವಿಗಳನ್ನು ಗುರುತಿಸುವುದಾಗಿರಬೇಕು. ಆದರೆ ನೈಜವಾಗಿ ಬದುಕಿನ ಹೋರಾಟ ನಡೆಸುವವರನ್ನೇ ಯೋಜನೆಯಿಂದ ಹೊರಗಿಡುವುದು ಯಾವುದೇ ದೃಷ್ಟಿಯಿಂದ ಸಮರ್ಥನೀಯವಲ್ಲ. ಸಾಮಾಜಿಕ ಭದ್ರತಾ ಯೋಜನೆಗಳ ಮೂಲ ಆಶಯವೇ ದುರ್ಬಲರ ಕಣ್ಣೀರು ಒರೆಸುವುದಾಗಿದೆ. ಆದರೆ ಅವರ ಜೀವನವನ್ನು ಇನ್ನಷ್ಟು ದುಃಖಮಯವಾಗಿಸುವುದಲ್ಲ. ಮಾನ್ಯರೇ, ಈ ಮನವಿ ಯಾವುದೇ ರಾಜಕೀಯ ಉದ್ದೇಶದಿಂದ ಸಲ್ಲಿಸುತ್ತಿಲ್ಲ. ಬದುಕಿನ ಕೊನೆಯ ಆಸರೆಯಾಗಿರುವ ಮಾಸಾಶನವನ್ನು ಕಳೆದುಕೊಂಡ ಲಕ್ಷಾಂತರ ನಿರ್ಗತಿಕರ ನೋವನ್ನು ಸರ್ಕಾರ ಗಮನಕ್ಕೆ ತರಲು ಸಲ್ಲಿಸುತ್ತಿದ್ದೇವೆ. ಹಸಿವಿನಿಂದ, ಅನಾರೋಗ್ಯದಿಂದ, ಅಸಹಾಯಕತೆಯಿಂದ ಬಳಲುತ್ತಿರುವ ಜನರ ಕಣ್ಣೀರನ್ನು ಒರೆಸುವ ಸರ್ಕಾರದ ನೈತಿಕ ಹಾಗೂ ಸಂವಿಧಾನಿಕ ಜವಾಬ್ದಾರಿಯಾಗಿದೆ. ಆದ್ದರಿಂದ ತಮ್ಮ ಮೂಲಕ ನಮ್ಮ ನ್ಯಾಯಸಮ್ಮತ ಬೇಡಿಕೆಗಳನ್ನು ರಾಜ್ಯ ಸರ್ಕಾರದ ಗಮನಕ್ಕೆ ತಂದು ತುರ್ತು ಹಾಗೂ ಮಾನವೀಯ ದೃಷ್ಟಿಕೋನದಿಂದ ಕ್ರಮ ಕೈಗೊಂಡು ಲಕ್ಷಾಂತರ ದುರ್ಬಲ ಕುಟುಂಬಗಳ ಬದುಕನ್ನು ರಕ್ಷಿಸುವಂತೆ ವಿನಮ್ರವಾಗಿ ಕೋರಿಕೊಳ್ಳುತ್ತಿದ್ದೇವೆ. ಆದ್ದರಿಂದ ನಮ್ಮ ಪ್ರಮುಖ ಬೇಡಿಕೆಗಳು: ವಿಕಲಚೇತನರು, ಹಿರಿಯ ನಾಗರಿಕರು ಹಾಗೂ ವಿಧವೆಯರ ಸ್ಥಗಿತಗೊಂಡಿರುವ ಎಲ್ಲ ಸಾಮಾಜಿಕ ಭದ್ರತಾ ಮಾಸಾಶನವನ್ನು ತಕ್ಷಣ ಬಿಡುಗಡೆಗೊಳಿಸಬೇಕು. ವಾರ್ಷಿಕ 32,000 ಆದಾಯ ಮಿತಿಯನ್ನು ಕೂಡಲೇ ರದ್ದುಪಡಿಸಬೇಕು ಮತ್ತು ಇಂದಿನ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ವೈಜ್ಞಾನಿಕ ರೀತಿಯಲ್ಲಿ ಮರು ನಿಗದಿಪಡಿಸಬೇಕು. ಬಾಕಿ ಉಳಿದಿರುವ ಎಲ್ಲ ಮಾಸಾಶನ ಫಲಾನುಭವಿಗಳಿಗೆ ಒಂದೇ ಕಂತಿನಲ್ಲಿ ಬಿಡುಗಡೆ ಮಾಡಬೇಕು.
ಪ್ರಸ್ತುತ ನೀಡಲಾಗುತ್ತಿರುವ ಮಾಸಾಸನ ಮೊತ್ತವನ್ನು ಜೀವನ ವೆಚ್ಚಕ್ಕೆ ಅನುಗುಣವಾಗಿ ಹೆಚ್ಚಿಸಬೇಕು. ಯಾವುದೇ ಅರ್ಹ ಫಲಾನುಭವಿ ಮಾಸಾಸನವನ್ನು ಪೂರ್ವ ಮಾಹಿತಿ ಮತ್ತು ಸಮರ್ಪಕ ಪರಿಶೀಲನೆ ಇಲ್ಲದೆ ಸ್ಥಗಿತಗೊಳಿಸಬಾರದು. ವಿಕಲಚೇತನರು, ಹಿರಿಯ ನಾಗರಿಕರು ಹಾಗೂ ವಿಧಿವರ ಸಾಮಾಜಿಕ ಭದ್ರತೆ ಶಾಶ್ವತ ಮತ್ತು ಪಾರದರ್ಶಕ ವ್ಯವಸ್ಥೆಯನ್ನು ರೂಪಿಸಬೇಕು. ಧನ್ಯವಾದಗಳು ಸರ್. ಸಂಕಲ್ಪ ವಿಕಲಚೇತನರ ಒಕ್ಕೂಟ ರಾಯಚೂರವರನ್ನು ಮನವಿಯನ್ನು ಸಲ್ಲಿಸಿದ್ದೀವಿ. ನಾವು ಮನವಿಯನ್ನು ಸದರಿದಾರರಿಗೆ ನಾವು ಮನವಿಯನ್ನು ಪ್ರಾಮಾಣಿಕವಾಗಿ ತಲುಪಿಸೋಣ.